ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್. ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ 24 hours ಟೈಮ್ ಇರುತ್ತೆ. ಪ್ರತಿಯೊಬ್ಬರು ಪ್ರತಿಯೊಂದರಲ್ಲೂ ಟೈಮ್ ಕೊಡೋದು ಇಂಪಾರ್ಟೆಂಟ್. ಏನಂದ್ರೆ ಕೆಲವರು ಜಾಬ್ಗೆ ಅಂದ್ರೆ ವರ್ಕ್ ಲೈಫ್ಗೆ ಜಾಸ್ತಿ ಟೈಮ್ ಕೊಟ್ಬಿಡ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಮಗುಗೆ ಟೈಮ್ ಕೊಡಲ್ಲ, ಊಟಕ್ಕೆ ಟೈಮ್ ಕೊಡಲ್ಲ, ಸರಿಯಾಗಿ ನಿದ್ರೆಗೆ ಟೈಮ್ ಕೊಡಲ್ಲ. ಸೊ ಇದರಿಂದ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದು ಏನು ಇದಾಗುತ್ತೆ, ಏನು ನಾನು ಇದ್ರಲ್ಲಿ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ, ನಾನು ಬಿಸಿ ಇದೀನಿ ಅಂತ ಅನಿಸ್ತಾ ಇರುತ್ತೆ. ಸೊ ಇದರಿಂದ ಔಟ್ ಬರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನೀವು ಮಾರ್ನಿಂಗು ಬೇಗ ಎದ್ದೊಳ್ಬೇಕಾಗಿರುತ್ತೆ. ನೈಟ್ ಮಲಗೋಕ್ಕಿಂತ ಮುಂಚೆ ನಾಳೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಒಂದು ಕೆಲಸದಲ್ಲೇ ಇರೋದಕ್ಕಿಂತ ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ ಹೇಗ್ ಮಾಡ್ಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಅದಲ್ಲದೆ ಒಂದು ಕೆಲಸ ಡಿಲೇ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ಬೇಕು, ಮತ್ತೆ ಕಡಿಮೆ ಟೈಮಲ್ಲಿ ಕೆಲಸ ಮುಗಿಯುತ್ತೆ ಅಂದ್ರೆ ಆ ಕೆಲಸ ಅವಾಗ್ಲೇ ಮಾಡ್ಬೇಕು. ಇದನ್ನೆಲ್ಲ ತಿಳಿಯೋದು ಕೂಡ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಮೋರ್ ವಿಡಿಯೋ. ಯಾಕಂದ್ರೆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ನೀವು ಟೈಮ್ ಕರೆಕ್ಟ್ ಆಗಿ ನಿಮ್ಮ ಟೈಮ್ಗೆ ಕೊಡ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಕಾಂಪೀಟ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಫಾಸ್ಟ್ ಆಗಿ ಇವಾಗ ಕಂಟ್ರಿ ಡೆವಲಪ್ ಆಗ್ತಾ ಇದೆ. సో వన్ మోర్ వీడియో ఫర్ యూ ఫర్ దిస్ ఎగ్జాంపుల్. ఇప్పుడు కనుక ఈ రోజు కనుక మీరు సీరియస్ అయ్యి అప్డేటెడ్ కాకపోతే తర్వాత మీరు పాతాళంకి వెళ్తారు, కళలో కూడా ఎక్స్పెక్ట్ చేయరు. ఓకే, ఒకప్పుడు ఏముండే రీల్ కెమెరా, ఫ్లాపీ డిస్క్, సిడి, డివిడి, క్యాసెట్ ప్లేయర్, వాక్మెన్, పేజర్, రేడియో, ఇవన్నీ ఈ రోజు అడ్రస్ లేకుండా పోయినాయి. న్యూస్ పేపర్స్ ఏవైతే ఉన్నాయి కదా, బ్లూటూత్ కనెక్టివిటీతో రాబోతున్నాయి. అంటే ఇప్పుడు మీ ఇంట్లో న్యూస్ పేపర్స్ డైలీ చేస్తారు కదా, కాదు. సో అందుకోసమే మీరు గుర్తుపెట్టుకోండి, ప్రపంచం చాలా ఫాస్ట్ గా వెనకాల అప్గ్రేడ్ అవుతుంది. ಈ ಕಾಲದಲ್ಲಿ ಆಕ್ಚುಲಿ ರಿಚ್ ಪೀಪಲ್ ಮಿಡ್ಲ್ ಕ್ಲಾಸ್ ಬರ್ತಿದ್ದಾರೆ, ಮಿಡ್ಲ್ ಕ್ಲಾಸ್ ಪೀಪಲ್ ಪೂರ್ ಕ್ಲಾಸ್ ಹೋಗ್ತಿದ್ದಾರೆ, ಪೂರ್ ಕ್ಲಾಸ್ ಪೀಪಲ್ ರಿಚ್ ಕ್ಲಾಸ್ಗೆ ಬರ್ತಿದ್ದಾರೆ. ಸೊ ಈಗ ಯಾರು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೋ ಅವರು ಮಿಡ್ಲ್ ಕ್ಲಾಸ್ಗೂ ಬರ್ತಾರೆ, ಪೂರ್ಗೂ ಹೋಗ್ಬಿಡ್ತಾರೆ. ಸೊ ಈಗಲೇ ವೇಕಪ್ ಆಗಿ ಪ್ರತಿಯೊಂದು ಡಿಸಿಷನ್ ನ ಕರೆಕ್ಟ್ ಆಗಿ ತಗೊಂಡು, ಯಾರಾದ್ರೂ ಖಾಲಿ ಇದ್ದಾರೆ ಅಂದ್ರೆ ಮನೆಯಲ್ಲಿ ಅವ್ರಿಗೊಂದು ಏನಾದ್ರೂ ಒಂದು ಮಾಡೋದಕ್ಕೆ ಹೇಳಿ ಅವರ ಸ್ಕಿಲ್ ಅನ್ನು ಔಟ್ ತರೋ ಸಮಯ ಬಂದಿದೆ. ಸೊ ಎವ್ರಿ ಒನ್ ಹ್ಯಾಸ್ ಏನ್ ಯುನೀಕ್ ಐಡೆಂಟಿಟಿ ಅಂಡ್ ಯುನೀಕ್ ಟ್ಯಾಲೆಂಟ್. ಸೊ ಆ ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡ್ಬಿಟ್ಟು ಅವ್ರನ್ನ ಪುಷ್ ಮಾಡೋ ಅವಶ್ಯಕತೆ ಜಾಸ್ತಿ ಇದೆ ಇಂಡಿಯಾಗೆ. ಯಾಕಂದ್ರೆ ಇಂಡಿಯಾದವರು ಫಾರಿನ್ ಹೋಗಿ ಕಲಿತಾ ಇದ್ದಾರೆ. ಆಕ್ಚುಲಿ ಫಾರಿನರ್ಸ್ ಮಾಡ್ತಾ ಇರೋದಿಲ್ಲ ನಮ್ಮ ಇಂಡಿಯಾದಲ್ಲಿರೋ ವೇದಗಳನ್ನ ಅದನ್ನ ಸ್ಟಡಿ ಮಾಡ್ಬಿಟ್ಟು ಮಾಡಿರೋ ಇದನ್ನ ಇಂಡಿಯನ್ಸ್ ಫಾರಿನ್ ಹೋಗಿ ಕಲಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಕರೆಕ್ಟ್ ಆಗಿರೋ ಇಂಡಿಯನ್ಸ್ ಆದ್ರೆ ಫಾರಿನರ್ಸ್ ನಮ್ ಇಂಡಿಯಾಗ್ ಬಂದು ವರ್ಕ್ ಮಾಡೋ ತರ ನಾವು ರೆಡಿ ಮಾಡ್ಬೇಕು ನಮ್ ಇಂಡಿಯಾನ. ಸೊ ಇದಕ್ಕೆ ಪ್ರತಿಯೊಬ್ಬರ ಅವಶ್ಯಕತೆನೂ ಇಂಪಾರ್ಟೆಂಟ್ ಇದೆ. ನಾನು ಒಬ್ನೇ ಮಾಡೋದಕ್ಕಲ್ಲ, ನಿಮ್ಮೆಲ್ಲರ ಸಪೋರ್ಟ್ನು ಬೇಕಾಗಿರುತ್ತೆ. ಚೇಂಜ್ ನನ್ನಿಂದ ಸ್ಟಾರ್ಟ್ ಆಗ್ಲಿ ಅಂತ ನಾನು ಈ ಮಿಷನ್ ಇಟ್ಕೊಂಡ್ಬಿಟ್ಟು ಈ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಥಿಂಗು ಫ್ಯಾಮಿಲಿ. ಸೊ ಈಗಿನ ಫ್ಯಾಮಿಲಿಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಷ್ಟೇ ದುಡ್ಡಿದ್ರು ಎಷ್ಟೇ ಇದಿದ್ರು ಪಕ್ಕದಲ್ಲಿ ಚೆನ್ನಾಗಿಲ್ವಾ ಅಂತ ಕೇಳೋ ಪರಿಸ್ಥಿತಿ ಇಲ್ಲ. ಮತ್ತೆ ಈಗೋಸು, ಆಟಿಟ್ಯೂಡ್ಸು, ಕೋಪ, ಆಸೆ ಇದೆಲ್ಲ ಬಂದ್ಬಿಟ್ಟಿದೆ. ಫಸ್ಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದೇನು ಅಂದ್ರೆ ನಂಬಿಕೆ ಮತ್ತೆ ಟ್ರೂತ್. ಯಾವಾಗ್ಲೂ ನಿಜನೇ ಹೇಳ್ತಿದ್ರು, ನಂಬಿಕೆ ಇಡ್ತಿದ್ರು, ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂತಿದ್ರು. ತಪ್ಪು ಮಾಡಿದ್ಯಾ ಈ ತರ ನೆಕ್ಸ್ಟ್ ಮಾಡ್ಬೇಡ ಅಂತ ಹೇಳ್ತಿದ್ರು. ಸೊ ಈಗ ತಪ್ಪು ಮಾಡಿದ್ಯಾ ಅಂದ್ರೆ ಹೇಳೋದು ಇಲ್ಲ, ಹಾಳಾಗೋಗಿದ್ರೆ ಹಾಳಾಗೋಗು ನಮ್ಗೇನಂತೆ ಅಂತ ಹೇಳ್ತಾರೆ. ಮತ್ತೆ ಅಕ್ಕ ಬೇಕು, ಅಮ್ಮ ಬೇಕು, ಎಲ್ಲರೂ ಬೇಕು, ಬಟ್ ಹೆಂಡತಿ ಬೇಡ. ಅತ್ತೆ ಸೊಸೆರ ಗಲಾಟೆ ಯಾರ ಮನೆಯಲ್ಲಿಲ್ಲ, ಎಲ್ಲಾರ ಮನೆಯಲ್ಲೂ ಇದೆ. ಹೌದಾ ಅಲ್ವಾ? ಇರಬೇಕು. ಯಾಕಂದ್ರೆ ಅಮ್ಮ ಯಾವಾಗ ಸೊಸೆನ ಮಗಳ ತರ ನೋಡಲ್ವೋ ಅದುವರೆಗೂ ಸೊಸೆ ಕೂಡ ತಾಯಿನ ಇದು ಅತ್ತೆ ತರ ನೋಡಲ್ಲ. ಸೊ ಚೇಂಜ್ ನಮ್ಮಲ್ಲೇ ಇಲ್ಲ, ನಮ್ಮಲ್ಲೇ ಯುನಿಟಿ ಇಲ್ಲ. ಅಕ್ಕ ಅವರು ತಮ್ಮ ಬೇಕು ಅಕ್ಕ ಅವ್ರಿಗೆ, ಬಟ್ ಸೊಸೆ ಬೇಡ. ಅಕ್ಕ ಅವ್ರು ಅವ್ರ ತಂಗಿ ತರಾನೇ ಇವಳನ್ನ ಯಾವಾಗ ನೋಡ್ತಾರೋ ಅವಾಗ ಅವಳು ಕೂಡ ಅವ್ರ ಅಕ್ಕನ ತರಾನೇ ಅವ್ರನ್ನ ನೋಡ್ತಾರೆ. ಸೊ ಚೇಂಜ್ ಬರೋ ಅವಶ್ಯಕತೆ ಪ್ರತಿಯೊಬ್ಬರಲ್ಲೂ ಇದೆ, ಮಾತಾಡೋ ಅವಶ್ಯಕತೆ ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಬ್ರು ಸ್ವಲ್ಪ ಹೊತ್ತು ಫ್ಯಾಮಿಲಿಗೆ ಅಂತ ಸ್ಪೆಂಡ್ ಮಾಡ್ಬೇಕು, ಮತ್ತೆ ಕಷ್ಟ ಸುಖಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಕಷ್ಟದಲ್ಲಿ ನೀನಿದ್ಯಾ, ನಾನ್ ಸಪೋರ್ಟ್ ಮಾಡ್ತೀನಿ, ನಾನಿದೀನಾ, ನೀನ್ ಸಪೋರ್ಟ್ ಮಾಡು. ನಮ್ಮ ಫ್ಯಾಮಿಲಿಯಲ್ಲಿ ಯುನಿಟಿ ಬಿಲ್ಡ್ ಆಗದಿದ್ರೆ ಪ್ರಪಂಚದಲ್ಲಿ ಹೆಂಗೆ ಸರ್ ಯುನಿಟಿ ಬರೋದು? ಫಸ್ಟ್ ಫ್ಯಾಮಿಲಿಯಲ್ಲೇ ಯುನಿಟಿ ಇಲ್ಲ. ಯುನಿಟಿ ತರೋ ಅವಶ್ಯಕತೆ ತುಂಬಾ ಇದೆ. ಇದನ್ನ ಯೋಚನೆ ಮಾಡೋ ಇದನ್ನು ಇದೆ. ಇದರ ಬಗ್ಗೆ ಒಂದೇ ಒಂದು ಇದು ವಿಡಿಯೋ ಏನಂದ್ರೆ ಹೆಂಡತಿ ಗಂಡ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇರಬೇಕು ಅನ್ನೋದು. What is the secret, I would say, to having a marriage of equals? Because obviously that is what you've been able to achieve. I always felt, that
Everybody has their own, however close you are, still there is something which you want to do only yourself. Yeah. Not that every time your husband or wife should be next to you. No. Then don't give too much opinion. If every woman like Sudha Murthy, there is no scare for India like Murthy's. ಸೊ ಇನ್ಫೋಸಿಸ್ ನ ಕನ್ಸ್ಟ್ರಕ್ಟ್ ಮಾಡಿರೋ ಮೂರ್ತಿ ಸರ್ ತರ ಎಲ್ಲರೂ ಇರ್ಬೇಕು ಅಂದ್ರೆ ಸುಧಾ ಮೂರ್ತಿ ತರ ಹೆಣ್ಣುನು ಇರ್ಬೇಕಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ಲೇಡೀಸ್ಗೂ. ಇದು ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ಇದೆಲ್ಲಾ ಪಿಲ್ಲರ್ಸ್ ಗಿಂತ ಇಂಪಾರ್ಟೆಂಟ್ ಏನಂದ್ರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಬರೀ ದೇಶ ಸೇವೆ ಒಂದೇ ಅಲ್ಲ, ನೀವು ಒಬ್ಬ ಬಡ ವ್ಯಕ್ತಿಗೆ ಸ್ವಲ್ಪ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ರ ಅಂದ್ರೂ ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಎಷ್ಟು ನೀವು ಜಾಸ್ತಿ ಮಾಡ್ತಿರೋ ಅಷ್ಟು ನಿಮ್ ಫ್ಯಾಮಿಲಿಯಲ್ಲಿ ಒಳ್ಳೆ ವೆಲ್ತ್ ಹೆಲ್ತ್ ಎಲ್ಲಾನು ಅಭಿವೃದ್ಧಿ ಆಗುತ್ತೆ. ಈ ಕಾಂಟ್ರಿಬ್ಯೂಷನ್ಗೆ ಯಾರನ್ನು ಕೇರೆ ಮಾಡ್ತಿಲ್ಲ, ನನಗೆ ಯಾಕೆ ಬೇಕು, ನಾನ್ ಚೆನ್ನಾಗಿದ್ರೆ ಸಾಕು, ನಮ್ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು, ನಮ್ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥದಲ್ಲಿ ಮನುಷ್ಯ ಇದ್ ಮಾಡ್ಕೊಂತ ಹೋಗ್ತಾ ಇದ್ದಾನೆ. ಒಬ್ಬ ಬಡ ವ್ಯಕ್ತಿಗೆ ಒಂದು ಹೊತ್ತು ಊಟ ಕೊಡೋದು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲಿ. ಸೊ ಕಾಂಟ್ರಿಬ್ಯೂಷನ್ ಬರೋದು ಬೇಕಿದೆ. ಮತ್ತೆ ಕಾಂಟ್ರಿಬ್ಯೂಷನ್ ಅಂದ್ರೆ ದೇಶಕ್ಕೋಸ್ಕರ ಒಂದು ಒಳ್ಳೆ ಇದು ಏನು ಪ್ರಧಾನಿನ ಆಯ್ಕೆ ಮಾಡೋದು ಕೂಡ ಕಾಂಟ್ರಿಬ್ಯೂಷನ್. ವೋಟ್ ಮಾಡೋದು ಕೂಡ ನಿಮ್ಮ ರೈಟ್ಸ್, ಮತ್ತೆ ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್. ಸೊ ಚೇಂಜ್ ಬರ್ಬೇಕು ಅಂದ್ರೆ ನೀವೆಲ್ಲಾರು ವೋಟ್ ಮಾಡ್ಬೇಕು. ಸೊ ನಾಳೆ PM ನ ಆಯ್ಕೆ ಮಾಡೋ ಇದು ನಿಮ್ ಕೈಯಲ್ಲಿದೆ. ರೈಟ್ ಪರ್ಸನ್ ನ ಆಯ್ಕೆ ಮಾಡಿ, ಇಂಡಿಯಾ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಐ ಆಮ್ ದಟ್ ಚೇಂಜ್, ನನ್ನಿಂದ ಚೇಂಜ್ ಬದಲಾಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಒಂದೇ ಒಂದು ವಿಡಿಯೋ. ఆల్సో వన్ ఆఫ్ దట్ చేంజ్. సో మార్పు మన నుంచి మొదలవ్వాలి. చేంజ్ ಶುಡ್ ಬಿ ಹ್ಯಾಪನ್ಸ್ ಫ್ರಮ್ ಅಸ್. ಇದು ಬರ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಎಲ್ಲಿಗೆ ಮುಗಿಯುತ್ತೋ ನನಗೂ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಬ್ಬರಿಗೂ ಮೋಸ ಆಗ್ಬಾರ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೇದಾಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಕಲಿಸ್ಬೇಕು ಅಂದ್ರೆ ನನಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಈ ತರ ಅಡಿಕ್ಷನ್ಸ್, ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇದಾರೆ, ಅವ್ರಿಗೆ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೇಕು ನೀನು ಅನ್ನೋ ಇದಿದ್ರೆ ಅವ್ರನ್ನ ನಮ್ಗೆ ರೆಫರ್ ಮಾಡಿ, ನಾವು ಅವ್ರಿಗೆ ಕನ್ಸಲ್ಟ್ ಮಾಡ್ತೀವಿ. ಅವ್ರಿಗೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಾವು ಅಬ್ಸರ್ವ್ ಮಾಡ್ಬಿಟ್ಟು ಅವ್ರಿಗೆ ಕರೆಕ್ಟ್ ರೂಟ್ಗೆ ತಗೊಂಡ್ಬರೋ ಜವಾಬ್ದಾರಿನ ನಾವು ಒಪ್ಕೊಂತೀವಿ. ಅದೆಂತ ಪ್ರಾಬ್ಲಮ್ ಇರ್ಲಿ, ಹೆಲ್ತ್ ಇಶ್ಯೂಸೇ ಇರ್ಲಿ, ನಮ್ಗೆ ಒಂದು ಇದು ಕೊಡಿ. ನಾವು ಪ್ರೂವ್ ಮಾಡಿಲ್ಲ ಅಂದ್ರೆ ಆವಾಗ ನಾನು ಪ್ರೂವ್ ಮಾಡೋ ಅಷ್ಟು 100% ನಂಬಿಕೆ ನನ್ನ ಮೇಲೆ ನನಗಿದೆ. ಸೊ ಒಂದು ಅವಕಾಶ ಬೇಕಷ್ಟೇ, ಒಂದು ಅವಕಾಶ ಕೊಟ್ಟು ನೋಡಿ. ಪ್ರತಿಯೊಬ್ಬ ವ್ಯಕ್ತಿನೂ ಕಾಯ್ತಿದ್ದಾನೆ ಕೈ ಹಿಡಿಯೋ ಅಂತ ವ್ಯಕ್ತಿನ. ಯಾಕಂದ್ರೆ ಇಲ್ಲಿ ಕೈ ಹಿಡಿಯೋರಿಲ್ಲ, ಎಲ್ಲ ಕೈ ತೆಗೆದು ತುಳಿಯೋ ಅಂತವರೇ ಇದ್ದಾರೆ. ರಾಜನ ಮಗ ರಾಜ ಆಗಬಾರದು, ಪ್ರತಿಯೊಬ್ಬ ಕಾಮನ್ ಪರ್ಸನ್ ರಾಜ ಆಗೋ ಪರಿಸ್ಥಿತಿ ಬರ್ಬೇಕು. ಈ ಪರಿಸ್ಥಿತಿ ಬರ್ಬೇಕು ಅಂದ್ರೆ ನಾವು ಚೇಂಜ್ ಆಗ್ಬೇಕು ಫಸ್ಟ್. ಸೊ this is the time for change. I am that change. Thank you so much for each and everyone patiently ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ಬಿಟ್ಟು ಸಕ್ಸಸ್ಫುಲ್ ಮಾಡಿದ್ದಕ್ಕೆ. ಸೊ ಇದರ ಇನ್ನೊಂದು ಏನಂದ್ರೆ, ನಾನು MBA ಮೇಡ್ ಬಿಸ್ನೆಸ್ ಈಸಿ. ಪ್ರತಿಯೊಬ್ಬ ಮನುಷ್ಯನು ಬಿಸ್ನೆಸ್ ಗೆ ಬರ್ಬೇಕು. ಕೆಲ್ಸ ಇಲ್ಲ ಅಂತ ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಂಡು ಅಮ್ಮ ಅಪ್ಪ ಅವ್ರಿಗೆ ನೋಡ್ಕೊಳ್ದಿರಾ ಕುಡ್ದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಪಾಪ ಹುಡ್ದಾಗ್ಲಿಂದ ಇದುವರೆಗೂ ಸಾಕಿದ್ದಲ್ದೆ ಇವಾಗ ಅವ್ರಿಗೆ ಹೆಲ್ತ್ ಹುಷಾರಿಲ್ಲ ಅಂದ್ರೆ ಇವನ್ನೂ ನೋಡ್ಕೊಂಡು ಅವ್ರ ಹೆಲ್ತ್ ನಾನು ನೋಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಜಾಸ್ತಿ ಜನಕ್ಕೆ. ಈಗಲೂ ಗೊತ್ತಿಲ್ಲದಿದೆ ಕುಡಿತಾ ಇದಾರೆ. ಕುಡಿದು ಯಾರು ಓಟ್ ಹಾಕಕ್ ಹೋಗ್ಬೇಡಿ. ಮತ್ತೆ ಕೊಡೋಕ್ ಬಂದವ್ರಿಗೂ ಯಾಕೆ ನೀನ್ ನನ್ಗೆ ಕೊಡ್ತಿದ್ಯಾ ಅಂತ ಕೇಳೋ ಮನುಷ್ಯ ನೀವ್ ಆಗ್ಬೇಕು. ಯಾಕಂದ್ರೆ ಕುಡಿದು ಮತ ಹಾಕೋದು ಒಳ್ಳೇದಲ್ಲ. ಕುಡಿದು ಕೊಡ್ತಿದ್ದಾನಂದ್ರೆ ಅವ್ನ್ ಓಟೇ ಹಾಕ್ಬೇಡಿ. ಊಟ ಕೊಡ್ತಾರಾ ತಗೊಳ್ಳಿ, ಇದು ದುಡ್ಡು ಕೊಡ್ತಾರಾ ತಗೊಳ್ಳಿ, ಬಟ್ ಡ್ರಿಂಕ್ಸ್ ಕೊಡ್ತಾರಾ ಯಾಕೆ ಅಂತ ಕೇಳೋ ಅಂತವ್ರು ನೀವ್ ಆಗ್ಬೇಕು. ಇದನ್ನ ಮಾಡಿ ವೋಟ್ ಹಾಕಿ. ನಾಳೆ ಒಳ್ಳೆ ಪ್ರಧಾನಿ ಬಂದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೇದು. ಇದು ಒಂಥರ ಚೇಂಜ್. ಈ ಚೇಂಜ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಮೇಡ್ ಬಿಸ್ನೆಸ್ ಈಸಿ ಬಗ್ಗೆ ಒಂದು ವಿಡಿಯೋನ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಗೆ ಸರ್ ಮಾತಾಡ್ತಿರೋದು. ಏನ್ ಸರ್ ಫುಲ್ ಟೆನ್ಷನ್ ಅಲ್ಲಿ ಇದ್ದೀರಾ?
ಯಾಕೆ ಇಷ್ಟೊಂದು ಟೆನ್ಷನ್, ಏನ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬಿಸ್ನೆಸ್ ಸಡನ್ ಆಗಿ ಡೌನ್ ಆಗಿದೆ, ಸೇಲ್ಸ್ ಅಪ್ ಅಂಡ್ ಡೌನ್ ಆಗ್ತಿದೆ, ಎಷ್ಟೇ ಕಷ್ಟಪಟ್ಟರು ಇನ್ಕಮ್ ಬರೋದು ಅಷ್ಟಲ್ಲೇ ಇದೆ. ಎಲ್ಲಾ ಟೆನ್ಷನ್ ಗಳಿಂದ ಓದಾಡ್ತಿದ್ದೀರಾ. ಮತ್ತೆ ಎಂಪ್ಲಾಯೀಸ್ ಕಡೆ ಹೋದ್ರೆ ಒಳ್ಳೆ ಎಂಪ್ಲಾಯೀಸ್ ಸಿಕ್ಕಿದ್ರು ಜಾಸ್ತಿ ದಿನ ನಿಲ್ತಾ ಇಲ್ಲ. ಮತ್ತೆ ಕೆಲವು ಎಂಪ್ಲಾಯೀಸ್ ಅಂತೂ ಮೊಬೈಲ್ ಯೂಸ್ ಮಾಡ್ಕೊಂಡು ಫೋನ್ಗಳು ಮಾತಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಎಂಪ್ಲಾಯೀಸ್ ಅಂತೂ ಲೀವ್ಸೇ ಜಾಸ್ತಿ ತಗೊಂತಿದ್ದಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಿದ್ದೀರಾ. ಇನ್ನ ಪೇಮೆಂಟ್ಸ್ ಹೋದ್ರೆ ಕ್ರೆಡಿಟ್ ಪೀರಿಯಡ್ ಜಾಸ್ತಿ, ನಿಮ್ಗಂತೂ ಪೇಮೆಂಟ್ಸ್ ಡಿಲೇ ಆಗ್ತಿದೆ. ಬಟ್ ನೀವೆಲ್ಲರಿಗೂ ಕರೆಕ್ಟ್ ಟೈಮ್ ಪೇ ಮಾಡ್ಬೇಕು. ಮತ್ತೆ ಎಲ್ಲಾರ್ಗೂ ಪೇ ಮಾಡ್ತಿದ್ದೀರಾ, ಬಟ್ ನಿಮ್ಗೆ ನೀವು ಪೇ ಮಾಡ್ಕೊಂತಿಲ್ಲ. ನೀವೇನು ಎಂಜಾಯ್ ಮಾಡಕ್ ಆಗ್ತಿಲ್ಲ, ಎಲ್ಲಾರ್ಗು ಹೆಲ್ಪ್ ಮಾಡ್ತಾ ಇರ್ತೀರಾ. ಇನ್ ಟರ್ಮ್ಸ್ ನೀವು ಚಾಟಿ ನಡೆಸ್ದಂಗ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಅಂದ್ರೆ ನೀವು ಒಂಥರ ದಾನ ಕೊಟ್ಟಂಗ ಅನಿಸ್ತಿದೆ ನಿಮ್ಗೆ. ಬಟ್ ನಿಮ್ಗಂತೂ ಇನ್ಕಮ್ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ. ಈ ತರ ನೀವು ಕೂಡ ಫೀಲ್ ಆಗಿದ್ದೀರಾ. ಅಮೌಂಟ್ ಎಲ್ಲಿಂದ ಬರ್ತಿದೆ, ಎಲ್ಲಿಂದ ಹೋಗ್ತಿದೆ, ಕೊನೆಗೆ ಏನು ಉಳಿತಿಲ್ವಲ್ಲ ಅನ್ನೋ ಫೀಲಿಂಗ್ ಊಟ ಮತ್ತೆ ಕಮಿಟ್ಮೆಂಟ್ ಅಲ್ಲಿ ಅನಿಸ್ತಿರುತ್ತೆ ನಿಮ್ಗೆ. ಇನ್ನ ಮಾರ್ಕೆಟಿಂಗ್ ಮಾಡೋಣ ಅಂತ ಹೋದ್ರೆ ಕಾಂಪಿಟೇಷನ್ ಜಾಸ್ತಿ, ಎಲ್ಲಾ ದೊಡ್ಡ ಕ್ಲೈಂಟ್ಸ್, ಫಂಡ್ಸ್ ಜಾಸ್ತಿ ಇರಬೇಕು. ಈ ಫಂಡ್ಸ್ ಇಲ್ಲ ಅಂದ್ರೆ ನಾವು ಅವ್ರ ಲೆವೆಲ್ ಆಗಿ ಮಾರ್ಕೆಟಿಂಗ್ ಮಾಡೋದಕ್ಕಾಗಲ್ಲ. ಅಷ್ಟೊಂದು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಅಂತ ನಿಮ್ಗೂ ಅನಿಸ್ತಿದ್ಯಾ? ಮತ್ತೆ ಒಳ್ಳೆ ಕ್ಲೈಂಟ್ಸ್ ಹಿಡಿಯೋದು ಒಂದು ದೊಡ್ಡ ಸಾಹಸ ಅನಿಸ್ತಿದ್ಯಾ? ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದ್ರೆ, ಟೆನ್ಷನ್ ಇದ್ರೆ ಇನ್ನೇನಾಗುತ್ತೆ ಸರ್ ಅಂತ ನೀವು ನನ್ನ ಕ್ವಶನ್ ಕೇಳ್ಬೋದು. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಆಕ್ಚುಲಿ ಹಾಯ್, myself ಗಿರೀಶ್ ಅಶ್ವಥ್ ರೆಡ್ಡಿ, ಒನ್ ಆಫ್ ದ ಡೈರೆಕ್ಟರ್ ಆಫ್ ಫ್ರಮ್ ಪಾಸ್ಟ್ 7 years. ಅಂದ್ರೆ 7 years ಇಂದ ಅಮಂಗ್ 400+ ಬಿಸ್ನೆಸ್ ಓನರ್ ಜೊತೆ ನಾನು ವರ್ಕ್ ಮಾಡಿದೀನಿ. ಸೊ ನಾನು ಈ ಪ್ರಾಬ್ಲಮ್ಸ್ ನೆಲ್ಲಾನು ಫೇಸ್ ಮಾಡ್ತಾ ಬಂದಿರೋದ್ರಿಂದ, ನಾವು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ನೀವು ಕೂಡ ಫೇಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ತರ ಎಲ್ಲರೂ ಪ್ರಾಬ್ಲಮ್ ಮಾಡ್ತಿದ್ರೆ ಅವ್ರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ಬೇಕಲ್ಲ, ಈ ಸೊಲ್ಯೂಷನ್ ಇಂದ ಅವ್ರಿಗೆ ಹೆಲ್ಪ್ ಆಗ್ಬೇಕಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಡಿಸ್ಕಸ್ ಮಾಡ್ಬಿಟ್ಟು ಒಂದು ಫ್ರೀ ವೆಬಿನಾರ್, ಅಂದ್ರೆ ನಮ್ಮ ಎಲ್ಲಾ ಕ್ಲೈಂಟ್ಸ್ ಯಾರ್ಯಾರು ನಮ್ಮ ಜೊತೆ ವರ್ಕ್ ಮಾಡ್ತಿದಾರೋ ಇದುವರೆಗೂ ಅವ್ರಿಗೆಲ್ಲರಿಗೂ ಒಂದು ಫ್ರೀ ವೆಬಿನಾರ್ ಮಾಡ್ಬಿಟ್ಟು ಈ ಪ್ರಾಬ್ಲಮ್ಸ್ ಎಲ್ಲ ನಮ್ಗೆ ಗೊತ್ತಿರುವಂತ ನಾಲೆಜ್ ನ ನಿಮ್ ಕಡೆ ಶೇರ್ ಮಾಡ್ಬಿಟ್ಟು ನಿಮ್ಗೆ ಸ್ವಲ್ಪ ನಿಮ್ಮ ಬಿಸ್ನೆಸ್ ನ ಹೇಗೆ ಗ್ರೋ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತುಂಬಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಅಲ್ಲಿ ಬಿಸ್ನೆಸ್ ಮೇಡ್ ಈಸಿ ಅಂದ್ರೆ ಆನ್ಲೈನ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಿದೀವಿ. ಸೊ ಇದು ಝೂಮ್ ಅಲ್ಲಿ ಇರುತ್ತೆ, 1 to 2 hours ಸೆಷನ್ ಇರುತ್ತೆ. ಮತ್ತೆ ಇದು ಫ್ರೀ, ಯಾರು ಪೇ ಮಾಡೋ ಅವಶ್ಯಕತೆ ಇಲ್ಲ. ಈ ಲಿಂಕ್ ನ ನಾವು ನಿಮ್ಗೆ ಶೇರ್ ಮಾಡ್ತಿದೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಲಿಂಕ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಪ್ರೊಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಅಂತ ಯೋಚನೆ ಮಾಡ್ತಿರೋದು, ನೀವು ಆಲ್ರೆಡಿ ನಮ್ಮ ಕ್ಲೈಂಟ್ಸ್ ಆಗಿರೋದ್ರಿಂದ ನಾವು ನಿಮ್ಗೆ ಒಂದು ವ್ಯಾಲ್ಯೂ ಅಡಿಷನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಈ ವೆಬಿನಾರ್ ನ ಕಂಡಕ್ಟ್ ಮಾಡ್ತಿದ್ವಿ. ನಿಮ್ಗೆ ಇದರಲ್ಲಿ ಸೊಲ್ಯೂಷನ್ಸ್ ಹುಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಕೆಳಗಡೆ ಕಳಿಸಿರೋ ಲಿಂಕ್ ಅಲ್ಲಿ ಫಿಲ್ ಮಾಡಿ ನಿಮ್ ಡೀಟೇಲ್ಸ್ ನ ನಮ್ಮ ಟೀಮ್ ಕಾಲ್ ಮಾಡಿ ನಿಮ್ಗೆ ಹೇಗೆ, ಯಾವತ್ತು, ಎಲ್ಲಿ, ಯಾವ ತರ ಅಟೆಂಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗೈಡ್ ಮಾಡ್ತಾರೆ. ಸರ್, ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ, ಫ್ರೀ ಇದೀನಿ ಅಂತ ಈ ಸೆಷನ್ ಅಟೆಂಡ್ ಮಾಡಬೇಡಿ. ಬಿಸ್ನೆಸ್ ಅಲ್ಲಿ ಫ್ರೀ ಆಗ್ಬೇಕು ಅಂತ ಇಂಟೆನ್ಷನ್ ಇದ್ರೆ ಮಾತ್ರ ಈ ಸೆಷನ್ ಅಟೆಂಡ್ ಮಾಡಿ. ಸೊ ವೆಬಿನಾರ್ ಅಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತು ಅನ್ನೋದು, ಇದುವರೆಗೂ ನನ್ನ ಕೆಲಸ ನಾನು ಮಾಡಿದೆ. ಈಗ ನಿಮ್ಮ ಫೀಡ್ಬ್ಯಾಕ್ ನನಗೆ ಇಂಪಾರ್ಟೆಂಟು. ಯಾಕಂದ್ರೆ ಅದು ನೆಗೆಟಿವ್ ಫೀಡ್ಬ್ಯಾಕ್ ಆಗಲಿ, ಪಾಸಿಟಿವ್ ಫೀಡ್ಬ್ಯಾಕ್ ಆಗಲಿ, ಚೇಂಜ್ ಮಾಡೋದು, ಚೇಂಜ್ ಆಗೋದು ನನ್ನ ಜವಾಬ್ದಾರಿ. ನಾನು ಹಾಗೆ ಆಗ್ತೀನಿ. ಸೊ ಫೀಡ್ಬ್ಯಾಕ್ ಕೇಳಬೇಕು ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರೆ ಸ್ಪಾಟ್ಲೈಟ್ ಮಾಡ್ತಾರೆ. ಪ್ರತಿಯೊಬ್ಬರ ಫೀಡ್ಬ್ಯಾಕ್ ನನಗೆ ಅವಶ್ಯಕತೆ ಇದೆ. ಚೈತ್ರ, रवि की स्पॉटलाइट सही, अनम्यूट रवि. हाय रवि. హాయ్ సార్, यस रवि. కంగ్రాచులేషన్స్ సార్. చాలా అద్భుతంగా చేశారు సార్, నిజంగా నేనైతే ఎక్స్పెక్ట్ చేయలేదు. పర్ఫెక్ట్ చేశారు, మంచి ఇన్ఫర్మేషన్ ఇచ్చారు సార్. ఓకే, నా సైడ్ నుండి అయితే కన్ఫర్మ్ సక్సెస్ అవుతుంది. ఆల్ ద బెస్ట్. ಸೋಮ್ ಸುಂದರ್ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಚೆನ್ನಾಗಿ ಮಾತಾಡಿದ್ರಿ ಗಿರೀಶ್ ಅವರೇ. ಕಂಗ್ರ್ಯಾಚುಲೇಷನ್ಸ್. Thank you very much. ವೆರಿ ಗುಡ್. ಯು ಆರ್ ಗಿವಿಂಗ್ ಸೋ ಮೆನಿ ಸಜೆಷನ್ಸ್ ಟು ಚಿಲ್ಡ್ರನ್. ನಮ್ಗೆ ಇದೇ ಬೇಕಾಗಿರೋದು. ಆಕ್ಚುಲಿ ನಮ್ ಬ್ಲೆಸ್ಸಿಂಗ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ನಮ್ಗೆ ಒಂದ್ ಹಿಂದೆ ಸಪೋರ್ಟ್ ಬೇಕಷ್ಟೇ. ನೀನ್ ಮಾಡ್ತೀಯಾ, ನೀನ್ ಹೋಗು ಅಂತ ಹೇಳೋ ಅವ್ರು ಬೇಕು. ನೆಕ್ಸ್ಟ್ ಅಭಿ, ರಮೇಶ್, ಇನ್ನ ಯಾರಾದ್ರು ఇంకా ఎవరన్నా సేయండి రచయిత. స్పాట్లైట్స్ చేసే అట్లా వాళ్ళు. ಸೊ MBA ಕೋರ್ಸ್ ಬಗ್ಗೆ ಗ್ರೂಪ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತಾರೆ. ಯಾರಿಗಾದ್ರೂ ಇನ್ನ ಏನಾದ್ರು ಕ್ವಶನ್ಸ್ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು.
ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಸೆಷನ್ ಮೋಸ್ಟ್ ಸಕ್ಸಸ್ಫುಲ್. ಸೊ ನೆಕ್ಸ್ಟ್ ಯಾವಾಗ ಎಲ್ಲಿ ಏನು ಅಂತ ತೋರಿಸ್ವಿ. ಪ್ರತಿಯೊಬ್ಬರು ಅವಶ್ಯಕತೆ ಇದ್ದಾರೆ ಇಂಡಿಯಾಗೆ, ಪ್ರತಿಯೊಬ್ಬರಿಗೂ ಕೆಲ್ಸನೂ ಇದೆ ಇಂಡಿಯಾದಲ್ಲಿ. ಸೊ ನೀವು ನಮ್ ಜೊತೆ ಸೇರ್ಕೋಬೇಕು ಅಂದ್ರೆ ಜಸ್ಟ್ ನೀವು ಬಂದ್ಬಿಟ್ಟು ಒಂದು ಇದು ಸಪೋರ್ಟ್ ಬೇಕಾಗಿತ್ತು ಅಷ್ಟೇ, ಅದು ಕೊಡೋ ಜವಾಬ್ದಾರಿ ನಮ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.